ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಎಂಬ್ರಾಯ್ಡ್ರಿ. ಸೊ ಇನ್ನು ಇವತ್ತು ವಿಡಿಯೋದಲ್ಲಿ ನೆನ್ನೆ ಒಂದು ಗೋಡಂಬಿ ಡಿಸೈನ್ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂತ ಹೇಳಿದ್ರೆ ಅದನ್ನು ಕಂಪ್ಲೀಟಾಗಿ ರೆಡಿ ಮಾಡಿದ್ದೀನಿ. ಸೊ ಕುಂದನೆಲ್ಲ ಹಾಕಿ ಸ್ಟೋನ್ ಚೈನ್ ಕೂಡ ರೆಡಿ ಮಾಡಿದ್ದೀನಿ. ಇವತ್ತು ನಿಮಗೆ ತೋರಿಸ್ತೀನಿ ಅದನ್ನು. ನಿನ್ನೆ ನಾನು ಆಲ್ಮೋಸ್ಟ್ ಹೋಗೋದು 11 ಆಯಿತು. 11 ನಿಜವಾಗ್ಲೂ ಊಟ ಮಾಡಿ ನಾನು ಮಲಗಿದ್ದು ಮತ್ತೆ ಸಿಕ್ಕಾಪಟ್ಟೆ ಕಾಲು ನೋವಾಗೋಗಿತ್ತು. ನಿನ್ನೆ ಫುಲ್ಲು ಅದೆಲ್ಲಿ ಮತ್ತೆ ಔಟ್ ಹೊಡೆದ್ಬಿಡುತ್ತೋ ಅಂತ ಹೇಳ್ಬಿಟ್ಟು ಅದು ಬರೀ ನಿಂತ್ಕೊಂಡೇ ನೋಡಿದ್ದಾಯಿತು ನಾನು. ಸೊ ಕುತ್ಕೊಂಡು ನೋಡ್ಬೋದಾಗಿತ್ತು, ಕುತ್ಕೊಂಡು ನೋಡೋಷ್ಟು ಮೈಂಡ್ ಇರಲಿಲ್ಲ, ಪೇಷನ್ಸ್ ಇಲ್ಲ. ಸೊ ನಿಂತ್ಕೊಂಡು ನೋಡಿ ಸುಮಾರು 2 ಅವರ್ಸ್ ಬರೀ ನಿಂತ್ಕೊಂಡೆ, ಡಿಸೈನ್ ಆಗೋವರೆಗೂ ನಿಂತ್ಕೊಂಡೆ ಇದೆ. ಸಿಕ್ಕಾಪಟ್ಟೆ ಕಾಲು ನೋವು ಬಂದುಬಿಡ್ತು. ನೈಟ್ 11 ನಾನು ಮನೆಗೆ ಹೋದಾಗ ಮನೆಗೆ ಹೋಗಿ ಊಟ ಮಾಡಿ ಒಂದು ಮಾತ್ರೆ ತೊಗೊಂಡು ಕೈಕಾಲು ನೋವಿನ ಮಾತ್ರೆ ತೊಗೊಂಡು ಮಲಗಿದ್ದು. ಎದ್ದಿದ್ದೇ ಬೆಳಿಗ್ಗೆ ನಿಜವಾಗ್ಲೂ 8 ಗಂಟೆ. ಆ್ಯಕ್ಚುಲಿ ಬೆಳಿಗ್ಗೆ ಬೇಗ ಬರಬೇಕಿತ್ತು, ಸಿಕ್ಕಾಪಟ್ಟೆ ಕೆಲಸ ಇತ್ತು. 8 ಗಂಟೆ ಎದ್ದಿದ್ದು ಮತ್ತೆಲ್ಲ ರೆಡಿಯಾಗಿ ಎಲ್ಲ ಮಾಡಿ ಬರೋಷ್ಟೊತ್ತಿಗೆ ಸ್ವಲ್ಪ ಟೈಮೇ ಆಗೋಯ್ತು, 10:30 ಆಗೋಯಿತು. ಸೊ ಸಿಕ್ಕಾಪಟ್ಟೆ ನಿನ್ನೆ ಸೆಂಕ್ಷನ್ ಅಂತೂ ಒಂದು ಚೂರು ಮಿಸ್ ಆಗಿದೆ. ನನಗೆ ಎಷ್ಟು ಪ್ರಾಬ್ಲಮ್ ಆಯ್ತು ಅಂದರೆ, ಸೊ ಬನ್ನಿ ಇವಾಗ ಅದು ರೆಡಿಯಾಗಿದೆ. ಸೊ ಕಸ್ಟಮರ್ ಬರ್ತಾ ಇದ್ದಾರೆ. ಸೊ ಅದನ್ನು ಫಸ್ಟ್ ಒಂದ್ಸಲ ತೋರಿಸ್ಬಿಡ್ತೀನಿ. ಕ್ಲೀನಾಗಿ ರೆಡಿಯಾಗಿದೆ, ಯಾವುದು ಕೂಡ ತೊಂದರೆ ಇಲ್ದಂಗೆ ಫೈನಲಿ ಮುಗಿದಿದೆ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಎಲ್ಲೂ ಹೆಚ್ಚು ಕಮ್ಮಿ ಆಗ್ಬಿಡುತ್ತು, ಸಿಕ್ಕಾಪಟ್ಟೆ ಭಯ ಆಯಿತು. ಅದು ಬೇರೆ ಓಡಿ ಇನ್ನೊಂದು ಕಡೆ ಹಾಕೊಳ್ಳೋಣ ಅಂತ ಅಂದರೆ ಬ್ಲೌಸ್ ಚಿಕ್ಕದಿದೆ, ಇನ್ನೊಂದು ಕಡೆ ಹಾಕೊಳ್ಳೋಕ್ಕೂ ಜಾಗ ಸಾಕಾಗಲ್ಲ, ತುಂಬ ಚಿಕ್ಕದು ಬಂದಿದೆ ಬ್ಲೌಸು. ನನ್ನ ಹ್ಯಾಂಡನ್ನೇ ಸ್ವಲ್ಪ ಚಿಕ್ಕದು ಮಾಡಿ, ಸೈಜ್ ಚಿಕ್ಕದು ಮಾಡಿ ಹಾಕಿದ್ದೆ ನಾನು. ಒಂದು ವೇಳೆ ಬ್ಲೌಸ್ ದೊಡ್ಡದಾಗಿದ್ದರೆ ಅದನ್ನು ಕ್ಯಾನ್ಸಲ್ ಮಾಡಿ ಬೇರೆ ಕಡೆ ಆಪೋಸಿಟ್ ಹಾಕ್ಕೊಡ್ತಾ ಇದ್ದೆ. ಸೊ ತುಂಬ ಚಿಕ್ಕದಿದ್ರಿಂದ ಸ್ವಲ್ಪ ನನಗೆ ಟೆನ್ಷನ್ ಆಯಿತು ಅಷ್ಟೇ. ಇಲ್ಲಾಂದರೆ ಏನಾದ್ರು ಒಂದು ಅಡ್ಜಸ್ಟ್ ಮಾಡ್ಬೋದಾಗಿತ್ತು. ಹೆಂಗೋ ಫೈನಲಿ ಒಳ್ಳೆ ರೀತಿ ಮುಗಿತು. ಸೊ ಬನ್ನಿ ಫಸ್ಟು ಆ ಬ್ಲೌಸ್ನ ತೋರಿಸ್ಬಿಡ್ತೀನಿ. ಫೈನಲಿ ರೆಡಿಯಾಗಿದೆ ನೋಡಿ, ಎಲ್ಲೂ ಕೂಡ ಒಂಚೂರು ಗ್ಯಾಪ್ ಇಲ್ಲ. ನಾನು ಫಸ್ಟ್ ತೋರಿಸಿದಾಗ ಎಷ್ಟು ಸ್ವಲ್ಪ ಗ್ಯಾಪ್ ಇತ್ತು. ಸೊ ಇದೆಲ್ಲ ಸ್ವಲ್ಪ ಕೆಳಗಡೆ ಎಲ್ಲ ದಾರ ತೆಗೆದಿದ್ದೀನಿ, ಹಂಗಾಗಿ ಕ್ಲೀನಾಗಿದೆ, ಏನು ತೊಂದರೆ ಇಲ್ಲ, ನಡೆಯುತ್ತೆ, ಯಾವ ಪ್ರಾಬ್ಲಮ್ಮು ಇಲ್ಲ. ಸೊ ಇದು ಕೂಡ ಅಷ್ಟೇ, ಯಾವುದೇ ಥರ ಮಿಸ್ಟೇಕ್ ಇಲ್ಲದೆ ಕ್ಲೀನಾಗಿ ನಡೆದಿದೆ, ಏನು ತೊಂದರೆ ಆಗೋಲ್ಲ. ಸೊ ಇಲ್ಲಿ ಮೇನಾಗಿ ಮೇಲ್ಗಡೆ ದಾರ ಎಲ್ಲ ಇದ್ವಲ್ವ, ಸೊ ಇದನ್ನೆಲ್ಲ ನಾನು ಕಂಪ್ಲೀಟಾಗಿ ಕೂತ್ಕೊಂಡು ಇವಾಗ ಬಂದು ಎಲ್ಲ ಇದು ಸ್ಟೋನ್ ಚೈನ್ ಎಲ್ಲ ಬಾಲ್ ಚೈನ್ ಎಲ್ಲ ಹೊಲ್ಬಿಟ್ಟು ನೋಡಿ ಇದನ್ನೆಲ್ಲ ಕ್ಲೀನಾಗಿ ತೆಗೆದಿದ್ದೀನಿ. ಏನು ತೊಂದರೆ ಸಣ್ಣ ಪುಟ್ಟ ಏನು ಪ್ರಾಬ್ಲಮ್ ಆಗೋಲ್ಲ. ಸೊ ಈ ಕಡೆನೂ ಅಷ್ಟೇ, ಈ ಕಡೆ ಏನು ಪ್ರಾಬ್ಲಮ್ ಆಗಿಲ್ಲ. ಇಲ್ಲಿಂದ ಈ ಲೈನ್ ಇದೆಯಲ್ಲ, ಇಲ್ಲಿಂದ ಇಲ್ಲಿವರೆಗೂ ಮಾತ್ರ ಇಷ್ಟು ಪ್ರಾಬ್ಲಮ್ ಆಗಿತ್ತು ಅಷ್ಟೇ. ಸೊ ಇದೆಲ್ಲ ನನಗೆ ಕ್ಲೀನಾಗಿ ಬಂದಿದೆ. ಇಲ್ಲಿಂದ ಇಲ್ಲಿವರೆಗೂ ಒಂಚೂರು ಪ್ರಾಬ್ಲಮ್ ಆಗಿತ್ತು. ಸೊ ಅದನ್ನು ಕಂಪ್ಲೀಟಾಗಿ ತೆಗೆದಿದ್ದೀನಿ. ಇವಾಗ ಏನು ಆ ಥರ ಕಾಣಿಸ್ತಿಲ್ಲ, ಆರಾಮಾಗಿ ನಡೀತಿದೆ. ಆದಮೇಲೆ ಇನ್ನೊಂದು ಏನು ಗೊತ್ತಾ, ಬ್ಲೌಸ್ ಚೆನ್ನಾಗಿಲ್ಲ, ಇದು ಸಿಕ್ಕಾಪಟ್ಟೆ ನೋಡಿ ಈ ಥರ ಬರುತ್ತಲ್ಲ, ಎಳೆ ಈ ಥರ ಬರೋ ಯಾವ ಬ್ಲೌಸ್ಗಳು ಚೆನ್ನಾಗಿರಲ್ಲ, ಎಳ್ಕೊಂಡು ಬಿಡುತ್ತೆ ಬ್ಲೌಸ್ಗಳು. ಸೊ ಈ ಥರ ಬ್ಲೌಸ್ ನಾನು ಸಾಮಾನ್ಯವಾಗಿ ಹಾಕೋಕ್ಕೆ ಹೋಗಲ್ಲ, ಇಲ್ಲ ಅಂತ ಕಳಿಸ್ತೀನಿ. ಆ್ಯಕ್ಚುಲಿ ಇದನ್ನು ನಾನು ನೋಡಿರಲಿಲ್ಲ, ನಾನು ಹಂಗೆ ಕೊಟ್ಟಿದ್ದನ್ನು ಹಂಗೆ ಮಡಚಿಟ್ಕೊಂಡ್ಬಿಟ್ಟಿದೆ. ಸೊ ಫೈನಲಿ ತೆಗೆದಾಗ ಬೇಜಾರಾಯ್ತಿಲ್ಲ, ವಾಪಸ್ ಕೊಟ್ಬಿಡೋಣ, ಈ ಬ್ಲೌಸ್ ಆಗಲ್ಲ ಅಂತ ಅಂದ್ಕೊಂಡೆ. ಸೊ ಇನ್ನು ಅವರು ಲಾಸ್ಟಲ್ಲಿ ಕೊಟ್ಟಾಗ ಏನು ಅನ್ಕೊತಾರೆ ಗೊತ್ತಾ, ಇವ್ರು ಆಗಲ್ಲ, ಮೋಸ್ಟ್ಲಿ ಟೈಮ್ ಆಗೋಯ್ತು ಅದಕ್ಕೆ ವಾಪಸ್ ಕೊಡ್ತವ್ರೆ ಅಂತ ಅನ್ಕೊತಾರೆ ಅನ್ನೋ ಕಾರಣವಾಗಿ ನಿಜವಾಗ್ಲೂ ಹಾಕಿರೋದು ನಾನು. ಇಲ್ಲಾಂದರೆ ನಿಜವಾಗ್ಲೂ ಈ ಥರ ಬ್ಲೌಸ್ನ ನಾನು ವಾಪಸ್ ಕೊಟ್ಬಿಡ್ತೀನಿ. ತುಂಬ ಎಳ್ಕೊಂಡಿದೆ ಬ್ಲೌಸ್, ಇದು ಹೊಲಿಬೇಕಾದ್ರೆ ತುಂಬ ಎಳ್ತಾ ಬಂದಿದೆ. ಹಾಗಾಗಿ ಕೆಲವೊಂದು ಬ್ಲೌಸ್ಗಳನ್ನ ನಾನು ಹಾಕೋಕ್ಕೆ ಹೋಗಲ್ಲ, ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಟೈಮಲ್ಲಿ ಲಾಸ್ಟ್ ಟೈಮಲ್ಲಿ ಕೊಟ್ಟರೆ ಏನಂತಾರೋ ಅಂದ್ಬಿಟ್ಟು ನಾನು ನಿಜವಾಗ್ಲೂ ಹಾಕಿದ್ದೀನಿ. ಬ್ಲೌಸ್ ಅಷ್ಟೇ, ಹ್ಯಾಂಡ್ ಬಂದುಬಿಟ್ಟು ಚಿಕ್ಕದು ಮಾಡಿ ಹಾಕಿದ್ದೀನಿ. ಇದು ಆ್ಯಕ್ಚುಲಿ ಇನ್ನೂ ಸ್ವಲ್ಪ ದೊಡ್ಡದು ಬರುತ್ತೆ, ಈ ಲೆಂತು ದೊಡ್ಡದು ಬರುತ್ತೆ, ಉದ್ದನೂ ಆ ಲೆಂತ್ ಬರುತ್ತೆ ನೋಡಿ. ಸ್ವಲ್ಪ ಬಾರ್ಡ್ರ್ ಹತ್ರ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿದ್ದೀನಿ ನಾನು, ಯಾಕಂದರೆ ಚಿಕ್ಕದು ಬರುತ್ತೆ ಬ್ಲೌಸ್ ಅಂತ. ಬೇಕಾದ್ರೆ ಪ್ಯಾಚ್ ಕಟ್ಕೊಳ್ಳಿ ಅಂತ ಹೇಳಿ ಇಷ್ಟಕ್ಕೆ ಹಾಕಿದ್ದೀನಿ. ಇನ್ನೂ ಆ್ಯಕ್ಚುಲಿ ಇದು ಇನ್ನೂ ಇಷ್ಟು ಲೆಂತ್ ಬರುತ್ತೆ, ಇದು ಇನ್ನೂ ಲೆಂತ್, ಇದು ಇನ್ನೂ 1 ಇಂಚು ಉದ್ದ ಇಷ್ಟು ಬರುತ್ತೆ. ಸೊ ಚಿಕ್ಕದು ಮಾಡಿ ಹಾಕಿರುವಂಥದ್ದು ಬ್ಲೌಸ್ ಬಂದುಬಿಟ್ಟಿದ್ದು. ಸೊ ಚೆನ್ನಾಗಿದೆ. ಫೈನಲಿ ನನಗೊಂದು ಖುಷಿ ಏನಂದರೆ, ಸೊ ಕಂಪ್ಲೀಟಾಗಿ ಎಲ್ಲ ಕ್ಲಿಯರ್ ಆಗಿದೆ, ಏನೂ ಕಾಣಲ್ಲ. ಸೊ ಹಂಗಾಗಿ ಒಂದು ಖುಷಿ ಇದೆ. ಅದಾದಮೇಲೆ ಇದೊಂದು ಡಿಸೈನ ಕೂಡ ಹಾಕಿದ್ದೆ. ಸೊ ಇದು 2ನೇ ಡಿಸೈನು, 2 ಹ್ಯಾಂಡಲ್ಲು ಅಂದರೆ 2 ಮಿಷಿನಲ್ಲೂ ಕೂಡ ಇದು ಒಂದು ಸಲ ಅದೊಂದು ಸಲ 2 ಕೂಡ ಹಾಕ್ಕೊಂಡು ಕಂಪ್ಲೀಟಾಗಿ ಕ್ಲಿಯರ್ ಮಾಡಿರೋವಂಥದ್ದು. ಇದು ಕೂಡ 500ಗೆ ಹಾಕ್ಕೊಟ್ಟಿರೋದು, 2 ಕೂಡ 500 ಡಿಸೈನ್ಸೇನೆ. ಸೊ ಈ ಥರ ಹ್ಯಾಂಡು ಫುಲ್ ಸ್ಲೀವ್ ಬರುತ್ತೆ, ಬುಟ್ಟ ಬರುತ್ತೆ, ಈ ಥರ ಸ್ಟೋನ್ ಚೈನ್ ಬರುತ್ತೆ. ಕೆಲವೊಂದು ನಾನು ನೋಡಿದ್ದೀನಿ, ಯಾರು ಸ್ಟೋನ್ ಚೈನು ಸ್ಟೋನು ಮತ್ತು ಈ ಥರ ಸ್ಟೋನ್ಸ್ನೆಲ್ಲ ಯಾರು ಹಾಕ್ಕೊಂಡೇ ಕೊಡಲ್ಲ, ಬರೀ ವರ್ಕ್ ಮಾಡಿ ಕಟ್ ಮಾಡಿಕೊಡ್ತಾರೆ. ಬಟ್ ನಮ್ಮದ್ರಲ್ಲಿ ಈ ಥರ ಸ್ಟೋನ್ ಚೈನ್ ಎಲ್ಲನೂ ನಮ್ಮಲ್ಲಿರುತ್ತೆ. ಬೇಕು ಅಂದರೆ ಹಾಕೊಂಡು ಕೊಡ್ತೀವಿ, ಬೇಡ ಅಂದರೆ ಹಾಕ್ಕೊಡಲ್ಲ. ಇನ್ನು ಇಲ್ಲೆಲ್ಲರೂ ಕೆಲವರು ತುಂಬ ಸ್ಟೋನ್ಸು ಬೇಕು ಅಂತಲೇ ಕೇಳ್ತಾರೆ. ಎಲ್ಲರಿಗೂ ಆಲ್ಮೋಸ್ಟ್ 10ರಲ್ಲಿ 1% ಮಾತ್ರ ಬೇಡ ಅಂತಾರೆ, ಇನ್ನೆಲ್ಲರೂ ಬೇಕು ಅಂತಲೇ ಹೇಳೋದು. ಸೊ ಎಲ್ಲರಿಗೂ ನಾವು ಸ್ಟೋನ್ ಚೈನ್ ಬಾಲ್ ಚೈನ್ನ ಹಾಕಿನೇ ಕೊಡೋದು. 2 ಬ್ಲೌಸ್ ಇದೆ, ಇನ್ನು 2 ಬ್ಲೌಸ್ ಬಂದುಬಿಟ್ಟು ನಾಳೆ ಕೊಡಬೇಕು. ಸೊ ಇವಾಗ ನಾಳೆ ಕೊಡೋದನ್ನ ಹಾಕ್ಕೊಳ್ತಾ ಇದ್ದೀನಿ. 2 ಕೂಡ ಒಂದೇ ಡಿಸೈನು. ಸೊ ಇವಾಗ ಬನ್ನಿ ತೋರಿಸ್ತೀನಿ. ಇವಾಗ ನಾನು ಈ ಒಂದು ಡಿಸೈನ ಹಾಕಬೇಕು ಅಂದ್ಕೊಂಡಿದ್ದೀನಿ. ಅಂದರೆ ಇದು ಗ್ರ್ಯಾಂಡ್ ಡಿಸೈನು. ಸೊ ಒಂದು ಮದುವೆಗೆ ಈ ಒಂದು ಡಿಸೈನ ಹಾಕ್ತೀನಿ. ರೆಡಿ ಆದಮೇಲೆ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ ಹೇಳಿ. ಇನ್ನು ಇವತ್ತು ನನಗೆ ಬಂದುಬಿಟ್ಟು ಒಂದು 8 ಮದುವೆ ಬ್ಲೌಸ್ಗಳು ಬಂದಿದೆ. ಒಂದೇ ಮದುವೆದು 8 ಮದುವೆ ಬ್ಲೌಸ್ ಬಂದಿದೆ, ಅದು ಬಿಟ್ಟು ಕೂಡ ಬೇರೆ ಬಂದಿದೆ. ಸೊ ಅದನ್ನು ಇವತ್ತು ಶೇರ್ ಮಾಡ್ಕೊಳ್ತೀನಿ ಎಷ್ಟು ಮದುವೆ ಬ್ಲೌಸ್ಗಳು ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಎಲ್ಲ ಇನ್ನೂ ಡಿಸೈನ್ ಇದು ಸೆಲೆಕ್ಟ್ ಆಗಿಲ್ಲ. ಸೊ ಬರೀ ಕೊಟ್ಟು ಕಳಿಸಿ. ನನಗೆ ಇನ್ನೊಂದು ಏನು ಗೊತ್ತಾ, ನನಗೆ ಆಲ್ಮೋಸ್ಟ್ ಟೈಲರ್ಸ್ಗಳು ತುಂಬ ಜಾಸ್ತಿ ಇದ್ದಾರೆ. ಕಸ್ಟಮರ್ಸ್ಗಳಿಗಿಂತ ನನಗೆ ಟೈಲರ್ಸ್ಗಳೇ ಜಾಸ್ತಿ ವರ್ಕ್ ಕೊಡೋದು.
ಯಾಕಂದರೆ ಒಂದು ರೀಸನಬಲ್ ಪ್ರೈಸಲ್ಲಿ ಹಾಕೊಂಡು ಕೊಡ್ತೀನಿ ಅಂತ ಹೇಳಿಬಿಟ್ಟು ತುಂಬ ಜನ ಟೈಲರ್ಸ್ಗಳು ನನಗೆ ಜಾಸ್ತಿ ಕೊಡ್ತಾರೆ. ಸೊ ಒಂದು ರೇಟಲ್ಲಿ ಒಂದು ಫಿಕ್ಸ್ ಮಾಡಿ ಕೊಡ್ತೀನಿ. ಸೊ ಟೈಲರ್ಗಳಿಗೆ ಒಂದು ಅನುಕೂಲ ಆಗುತ್ತಂತ ಹೇಳಿಬಿಟ್ಟು ಹಾಗಾಗಿ ನನಗೆ ಜಾಸ್ತಿ ಟೈಲರ್ಸ್ಗಳು ನನಗೆ ಕಸ್ಟಮರ್ ಅನ್ನೋದಕ್ಕಿಂತ ಕಸ್ಟಮರ್ಸು ಬರ್ತಾರೆ, ಬಟ್ ಟೈಲರ್ಸ್ಗಳು ತುಂಬ ಜಾಸ್ತಿ ನನಗೆ. ಸೊ ಹಾಗಾಗಿ ಟೈಲರ್ಸ್ಗಳನ್ನ ನಾವು ಮೇಯ್ನಾಗಿ ಒಂದು ಒಳ್ಳೆ ರೀಸನಬಲ್ ಪ್ರೈಸಲ್ಲಿ ಹಾಕ್ಕೊಟ್ರೆ ಟೈಲರ್ಸ್ಗಳು ಎಲ್ಲ ಟೈಮಲ್ಲೂ ನಮಗೆ ಬ್ಲೌಸ್ನ ಕೊಡ್ತಾ ಇರ್ತಾರೆ. ಸೊ ಹಾಗಾಗಿ ಅವ್ರಿಗೊಂದು 100 ರೂಪಾಯಿ ಕಮ್ಮಿ ಹಾಕೊಂಡು ಕೊಟ್ಟರೆ ಸೊ ಬೆಸ್ಟ್ ಇರುತ್ತೆ. ನಮ್ಮ ಬಿಸ್ನೆಸ್ಸಲ್ಲಿ ಕೆಲವೊಂದೆಲ್ಲ ನಾವು ಟ್ರಿಕ್ಸ್ನ ಯೂಸ್ ಮಾಡಬೇಕು. ಒಂದು 100 ರೂಪಾಯಿ ಕಮ್ಮಿ ಬಂದರೆ ನಮಗೇನು ತೊಂದರೆ, ನಮ್ಗೆ ಎನಿ ಟೈಮ್ ಕೆಲಸ ಇರಬೇಕು ಅಂದರೆ ಕೆಲವೊಂದನ್ನೆಲ್ಲ ನಾವು ಮಾಡಬೇಕಾಗತ್ತೆ. ಸೊ ಬನ್ನಿ ನಾನು ಹಾಗೆ ತೋರಿಸ್ತೀನಿ. ಸೊ ಎಷ್ಟು ಬ್ಲೌಸ್ಗಳು ಬಂದಿದೆ ಅಂತ ಹೇಳ್ಬಿಟ್ಟು ಇವತ್ತು ವಿತ್ತಿನ ವಿಡಿಯೋದಲ್ಲಿ ಫುಲ್ ಕಂಪ್ಲೀಟಾಗಿ ಹಾಗೆ ಹೇಳ್ತಾ ಹೋಗ್ತೀನಿ. ಇದು ಬಂದುಬಿಟ್ಟು ನೋಡಿ ಎಲ್ಲ ಒಂದೇ ಮದುವೆ ಬ್ಲೌಸು. ಇದು ಕೂಡ ನಾನೇ ಹಾಕ್ಕೊಟ್ಟಿರೋಂತಹ ಡಿಸೈನ್ ಇದೆಯಲ್ಲ, ಇದು ನಾನೇ ಹಾಕ್ಕೊಟ್ಟಿರೋ ಡಿಸೈನು. ಸೊ ಇದರಲ್ಲಿ ಒಟ್ಟು ಟೋಟಲ್ ಬಂದುಬಿಟ್ಟು 1 ಅಳತೆದು 4 ಇದೆ, ಹಾಗೆ ಇನ್ನು ಒಂದು ಅಳತೆದು 2 ಇದೆ. ಸೊ ಇದು ಕೂಡ 1 ಅಳತೆದು 2 ಇದೆ. ಸೊ ಇದು 1 ಅಳತೆ, ಇದು 1 ಅಳತೆ. ಸೊ ಇದೆರಡು 4, ಇದು ಒಂದೇ ಅಳತೆದು 4. ಸೊ ಟೋಟಲ್ 8 ಬ್ಲೌಸ್ ಇದೆ. ಇನ್ನೂ ಡಿಸೈನ ಸೆಲೆಕ್ಟ್ ಮಾಡಿಲ್ಲ. ಸೊ ಇದರಲ್ಲಿ ಅದು ಏನೇನೋ ಹೇಳಿದ್ದಾರೆ, ಇದರಲ್ಲಿ ಒಂದು 300 ರೂಪಾಯಿದು ಒಂದು ಹಾಕಿ, ಇದರಲ್ಲಿ ಒಂದು 300 ರೂಪಾಯಿದು ಒಂದು ಹಾಕು ಅಂತ ಹೇಳಿಬಿಟ್ಟು ಸೊ ಅದನ್ನು ಇನ್ನೂ ಕನ್ಫರ್ಮ್ ಆಗಿಲ್ಲ. ಸೊ ಅವರು ಕ್ಲಿಯರಾಗಿ ನಾನು ಬಂದು ಹೇಳ್ತೀನಿ ಅಂತ ಹೇಳಿದ್ದಾರೆ. ಇಲ್ಲ ನಾನೇ ಹಾಕಬೇಕಾದ್ರೆ ಫೋಟೋ ಕಳಿಸಿದ್ರೆ ಈ ಡಿಸೈನ್ಗೆ ಈ ಡಿಸೈನ್ ಅಂತ ಹೇಳ್ತಾರೆ ನೋಡಿ. ಅದು ಥ್ರೆಡ್ ಕೂಡ ಇಲ್ಲಿ ಸೈಡಲ್ಲಿ ಈ ಥರ ಕಟ್ ಮಾಡಿ ಕೊಡ್ತಾರೆ. ಸೊ ನನಗೆ ಕಲರ್ ಗೊತ್ತಾಗುತ್ತೆ. ಸೊ ಫೋಟೋ ಕಳಿಸಿದ್ರೆ ಅವರು ಈ ಡಿಸೈನ್ ಹಾಕು ಈ ಡಿಸೈನ್ ಹಾಕಿ ಅಂತ ಹೇಳ್ತಾರೆ. ಹಾಗಾಗಿ ಸೊ ಇದನ್ನು ಹಾಗೆ ಇಟ್ಟಿದ್ದೀನಿ 8 ಬ್ಲೌಸು. ಸೊ ಇದು ಬಂದುಬಿಟ್ಟು ನಾನು ಈ ವೀಕಲ್ಲಿ ಕೊಡಬೇಕು, ಅಂದರೆ ಈ ತಿಂಗಳಲ್ಲಿ ನಾನು ಕೊಡಬೇಕು. ಇನ್ನೊಂದು 8 ದಿನದಲ್ಲಿ ಇದನ್ನು ನಾನು ಫುಲ್ ಕ್ಲಿಯರ್ ಮಾಡಿ ಕೊಡಬೇಕು. ನನಗೆ ಬೇರೆ ಇದ್ದಾವೆ. ಸೊ ಅದೆಲ್ಲ ಹಾಕ್ಕೊಂಡು ಇದನ್ನು ಹಾಕ್ಕೊಳ್ಳೋಷ್ಟೊತ್ತಿಗೆ ನನಗೂ ಅಷ್ಟೊತ್ತು ಆಗುತ್ತೆ ನೋಡಿ. ನಾನು ಎಲ್ಲದ್ರ ಮೇಲೂ ಈ ಥರ ಹೆಸ್ರನ್ನ ಬರ್ಕೊಂಡು ಬಿಡ್ತೀನಿ. ನಾನು ಈ ಥರ ಹೆಸ್ರನ್ನ ಬರ್ಕೊಂಡ್ರೆ ನನಗೆ ಗೊತ್ತಾಗುತ್ತೆ. ಸೊ ನನಗೆ ಉಲ್ಟಾ ಸೀದಾ ಎಲ್ಲ ಕಡೆನೂ ಬರ್ಕೊಂಡು ಬಿಡ್ತೀನಿ, ನನಗೆ ಈಸಿಯಾಗಿ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು. ಈ ಥರ ಹೆಸರು ಬರ್ಕೊಂಬಿಟ್ರೆ ಅಟ್ಲೀಸ್ಟ್ ನಮ್ಗೆ ಗೊತ್ತಾಗುತ್ತೆ ಇವ್ರದ್ದೇ ಇದು ಅಂತ ಹೇಳಿಬಿಟ್ಟು. ಒಂದೊಂದು ಸಲ ಕನ್ಫ್ಯೂಸ್ ಆಗುತ್ತೆ. ಸೊ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿಬಿಟ್ಟು ನಾನು ಈ ಥರ ಯಾವಾಗಲೂ ಹೆಸರನ್ನ ಬರ್ಕೊಳ್ತೀನಿ. ಹಾಗೆ ಇದು ಒಂದು ಬಂದಿದೆ, ಇದು ಕೂಡ ಡಿಸೈನ ಸೆಲೆಕ್ಟ್ ಮಾಡಿಲ್ಲ ಅವರು. ಸೊ ಇದನ್ನು ಹೇಳ್ತೀನಿ ಸಂಜೆ ಒಳಗಡೆ ಅಂತ ಹೇಳಿಬಿಟ್ಟು ಹೋಗಿದ್ದಾರೆ. ಒಂದು ಸೆಲೆಕ್ಟ್ ಮಾಡಿದ್ರು, ಆದ್ರೂ ಇನ್ನೂ ಒಂದು ಸಲ ಕನ್ಫರ್ಮ್ ಮಾಡ್ತೀನಿ ಸಂಜೆ ಅಂತ ಹೇಳಿ ಹೋಗಿದ್ದಾರೆ. ಸೊ ಇದೊಂದು ಹಾಗೆ ಪೆಂಡಿಂಗ್ ಇಟ್ಟಿದ್ದೀನಿ. ಸೊ ಇದು ಅಷ್ಟೇ, ಇದು ಕೂಡ ಇವತ್ತೇ ನನಗೆ ಬಂದಿರೋದು. ಸೊ ಇವ್ರ ಹೆಸರು ಅಷ್ಟೇ ನೋಡಿ, ಇಬ್ಬರು ನನಗಿವತ್ತು ಮಮತಾ ಅನ್ನೋರೇ ಕೊಟ್ಟವ್ರೆ ಮೇಯ್ನಾಗಿ. ಸೊ ಇವರು ಕೂಡ ಮಮತಾ, ಇವ್ರು ಬಂದ್ಬಿಟ್ಟು ಸೀಗೆಪಾಳ್ಯದವರು. ಸೊ ಹೆಸರು ನನಗೆ ಊರು ಗೊತ್ತಿದ್ರೆ ಊರನ್ನು ಕೂಡ ಬರ್ಕೊಂಡು ಬಿಡ್ತೀನಿ. ಸೊ ನಾನು ಇವರೆಲ್ಲ ರೆಗ್ಯುಲರ್ ಕಸ್ಟಮರ್ಸ್ ಇವರೆಲ್ಲರೂ, ಇವರು ಟೈಲರೇನೆ. ಸೊ ಮಮತಾ ಸೀಗೆಪಾಳ್ಯ ಅವಲೇ ಕೊಟ್ಟಿರೋದು, ಇದೇ ಊರವರೇ ಮಮತಾ ಅಂತ ಹೇಳಿಬಿಟ್ಟು. ಸೊ ಇವತ್ತಿಬ್ಬರು ನನಗೆ ಮಮತಾ ಅನ್ನೋರೇ ಕೊಟ್ಟಿದ್ದಾರೆ. ಸೊ ಇದು ನಾನು ಇನ್ನೂ ಓಪನ್ ಮಾಡಿಲ್ಲ, ಇದು ನಾನು ನೋಡಿಲ್ಲ, ಇನ್ನೂ ಅವ್ರೇನೂ ಹೇಳಿಲ್ಲ ನನಗೆ. ಹಾಗಾಗಿ ನಾನು ಯಾವುದನ್ನು ಓಪನ್ ಮಾಡಿಲ್ಲ. ಈಗ ಹೋವಾಗಲೇ ಓಪನ್ ಮಾಡ್ತಾ ಇದ್ದೀನಿ. ಸೊ ಒಳಗಡೆ 2 ಸೀರೆ ಇದೆ ಅನಿಸುತ್ತೆ. ಇದ್ರದ್ದು ಒಂದು, ಇದು ಒಂದು, 2 ಇದೆ ಅನಿಸುತ್ತೆ. ಇದು ಒಂದಿದೆ, ಇದು ಒಂದು. ಸೊ ಟೋಟಲಿ 2 ಇದೆ. ಅಳತೆ ಬ್ಲೌಸು ಕೂಡ 2 ಇದೆ. ಸೊ ನೋಡೋಣ, ಇದು ಅದು ಬಂದುಬಿಟ್ಟು ಇದು 2 ಬಂದಿರೋದು. ಸೊ 8, 2, 10, 11 ಬ್ಲೌಸು ನನಗೆ ಇವತ್ತು ಬಂದಿರೋದು. ಇನ್ನು ಸಂಜೆವರೆಗೂ ಟೈಮ್ ಇದೆ, ನೋಡೋಣ ಸಂಜೆವರೆಗೂ ಎಷ್ಟು ಬರುತ್ತೆ ಅಂತ ಹೇಳಿಬಿಟ್ಟು. ಇವಾಗ ಸಂಜೆ ಬಂದು 7 ಗಂಟೆ ಟೈಮ್ ಆಗಿದೆ. ಸೊ ನನಗೊಂದು 4-5 ಗಂಟೆಲ್ಲೂ ಕೂಡ ಸುಮಾರು ಒಂದಷ್ಟು ಬ್ಲೌಸ್ಗಳು ಬಂತು. ಇವತ್ತು ಯುಗಾದಿ ಅಂತ ಹೇಳ್ಬೇಕು, ನಿಜವಾಗ್ಲೂ ನನಗೆ ಅಷ್ಟು ಬ್ಲೌಸ್ಗಳು ಬಂದಿದೆ. ಸೊ ನನಗಿನ್ನೂ 3 ಮದುವೆ ಬ್ಲೌಸ್ ಇತ್ತು. ಅದಾದಮೇಲೆ ಅದೇ ಇನ್ನೂ ನನಗೆ ಒಂದು 3-4 ದಿನ ಆಗ್ತಿತ್ತು ಸಿಕ್ಕಾಪಟ್ಟೆ. ಅಂಥದ್ರಲ್ಲಿ ಈಗ ಇನ್ನೂ ಜಾಸ್ತಿ ಬಂದಿದೆ ಸಿಕ್ಕಾಪಟ್ಟೆ. ಇವನೇನು ಇವಾಗ ಆಲ್ಮೋಸ್ಟ್ ಏಪ್ರಿಲ್ ಮೇ ಎಲ್ಲ ಮದುವೆ ಸೀಸನು ತುಂಬ ಚೆನ್ನಾಗಿ ನಡೆಯುತ್ತಲ್ವ. ಏಪ್ರಿಲ್ ಮೇಲೆ ಒಳ್ಳೊಳ್ಳೆ ಟೈಮ್ ಇದೆ ಮದುವೆ. ಸೊ ಹಂಗಾಗಿ ಇವತ್ತು ಸಿಕ್ಕಾಪಟ್ಟೆ ಬ್ಲೌಸ್ ಬಂದಿದೆ ನನಗೆ 3 ಮದುವೆ ಬ್ಲೌಸೇ ಮಿನಿಮಮ್ ಅಂದರೆ ಒಂದು 22 ಬ್ಲೌಸ್ ಇತ್ತು. ಸೊ ಎಲ್ಲನೂ ಆಲ್ಮೋಸ್ಟ್ 8 ಬ್ಲೌಸ್ಗಳೇ ಇತ್ತು. ಸೊ ಹಾಗಾಗಿ ಅದನ್ನೆಲ್ಲ ಒಂದು 3-4 ಡೇಸ್ ಕಂಪ್ಲೀಟ್ ಆಗೋಕ್ಕೆ ಅಷ್ಟೊತ್ತು ಬಂದೇ ಬರುತ್ತೆ ಅಂತ ಗೊತ್ತಿದ್ದು. ಸಿಕ್ಕಾಪಟ್ಟೆ ಬರುತ್ತೆ, ಇಷ್ಟೊಂದು ಬರುತ್ತೆ ಅಂತ ನಿಜ ಗೊತ್ತಿರಲಿಲ್ಲ. ಸೊ ಇವತ್ತು 26 ಬ್ಲೌಸ್ ಬಂದಿದೆ ಟೋಟಲ್, ನಾನು ಲೆಕ್ಕ ಹಾಕ್ಕೊಂಡಿದ್ದೀನಿ. ಸೊ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕನ್ನೋ ಒಂದು 15 ಬ್ಲೌಸ್ ಬಂದಿದೆ. ಇವಾಗಲೂ ನಾನು ಬಂದಿರೋದು ಕೂಡ ತೋರಿಸ್ತೀನಿ ನಿಮಗೆ ಎಷ್ಟು ಬ್ಲೌಸ್ ಬಂದಿದೆ ಅಂತ ಹೇಳ್ಬಿಟ್ಟು. ನಾನು ಎಲ್ಲ 4-5 ದಿನ ಗ್ಯಾಪ್ ಅಂತಾರೆ. 4-5 ದಿನಕ್ಕೆ ನಾನು ಅಷ್ಟು ಬ್ಲೌಸ್ ಎಲ್ಲ ಹಾಕೋಕ್ಕಾಗುತ್ತೆ. 26 ಬ್ಲೌಸ್ ಅಂದರೆ ನನಗೆ 2 ಮಿಷಿನ್ ಅದಕ್ಕೆ ಸರಿ ಹೋಯ್ತು. ನಾನೆಲ್ಲ ಒಂದೇ ಒಂದು ಮಿಷಿನ್ ಇಟ್ಕೊಂಡಿದ್ದೀರೆ. ಈ ಸೀಸನ್ ನೋಡಿನೇ, ನಾನು ಈ ಟೈಮ್ ನೋಡಿನೇ 2 ಇಯರ್ಸ್ ಬ್ಯಾಕು ನಾನು ಇನ್ನೊಂದು ಮಿಷಿನ ತರಿಸ್ಕೊಂಡಿದ್ದು. ಒಂದು ಮಿಷಿನಲ್ಲಿ ಎಷ್ಟೊಂತ ಕೆಲಸ ಮಾಡೋಕ್ಕಾಗತ್ತಂತ ಹೇಳಿ ಇನ್ನೊಂದು ಮಿಷಿನ್ ನಾನು ಬೇಕು ಅಂತ ಹೇಳಿ ಸಿಂಗಲ್ ಹೆಡ್ನ ತರಿಸ್ಕೊಂಡಿದ್ದೆ. ಆಲ್ಮೋಸ್ಟ್ ಅವಾಗ ಎಷ್ಟು ಗೊತ್ತಾ, ಒಂದು 2,30,000 ಏನೋ ಆಗಿತ್ತು ಸಿಂಗಲ್ ಹೆಡ್ ನಾನು ತರಿಸ್ಕೊಂಡಿದ್ದು. ಸೊ ಇಂಡಿಯಾ ಮೇಡು. ತುಂಬ ಜನ ಫೋನ್ ಮಾಡ್ತಾಯಿದ್ದೀರಾ
ನಾನು ಕೇಳ್ತಾ ಇದ್ದೀರಾ ನಿಮಗೆ SNS ಬ್ರ್ಯಾಂಡ್ ಅಂತೇಳಿ. ನೋಡಿ ನಾನು ಆವಾಗ ತೊಗೊಂಡಿದ್ದು ಬಂದುಬಿಟ್ಟು ಇಂಡಿಯಾ ಮೇಡ್ ಬೇಕಂತ ತೊಗೊಂಡಿದ್ದು, ನಾನೆಲ್ಲ ಕೈಯಲ್ಲೇ ಮಾಡ್ಕೊಳ್ತಾ ಇರೋದು. ಸೊ ಇವಾಗೆಲ್ಲ 6GB ಇದೆ, ದುಡ್ಡು ಸ್ವಲ್ಪ ಜಾಸ್ತಿ, ಅದು 6G ಇದೆ, ನಿಮಗೆ ಆಪ್ಷನ್ ಇರುತ್ತೆ. ಸೊ ಅದನ್ನು ತೊಗೊಳ್ಳಿ. ಇವಾಗ ಇದೆಲ್ಲ SNS ಬ್ರ್ಯಾಂಡಲ್ಲಿ ನಿಮ್ಗೆ ಆಮೇಲೆ ಬೀಡ್ಸ್ ಬೇಕು ಅಂದರೆ ನೀವು ಮುಂದಕ್ಕೆ ಬೀಡ್ಸ್ ಕೂಡ ಹಾಕ್ಕೊಳ್ಬೋದು, ಇದರಲ್ಲೂ ಹಾಕ್ಕೊಳ್ಬೋದು. ಬಟ್ ಇದೆಲ್ಲ ಇಂಡಿಯಾ ಮೇಡ್ ಆಗುತ್ತೆ, ಎಲ್ಲ ಕೈಯಲ್ಲೇ ಕೆಲಸ ಮಾಡ್ಕೊಳ್ಬೇಕು. ಅದರಲ್ಲಿ ನಿಮಗೆ ಟ್ರಿಮ್ಮಿಂಗ್ ಬರುತ್ತೆ, ಎಲ್ಲ ಆಪ್ಷನ್ಸ್ ಇರುತ್ತೆ, ಸ್ಕ್ರೀನ್ ಟಚ್ ಇರುತ್ತೆ, ನಿಮಗೆ ಈಸಿಯಾಗಿ ಎಲ್ಲ ಕೆಲಸ ಮಾಡ್ಕೊಳ್ಬೋದು. ಸೊ ಮತ್ತೆ ಯಾಕೆ ಕಳೆದಕ್ಕೆ ಹೋಗ್ತೀರಾ ಅಂತ ಹೇಳಿ ನಾನು ಹೊಸದನ್ನು ನೋಡಿ ಅಂತ ಹೇಳ್ತಾ ಇರೋದು. ಸೊ ನಾವು ಅವಾಗ 6 ಇಯರ್ಸ್ ಬ್ಯಾಕಿಂದ ನಾವು ಇಂಡಿಯಾ ಮೇಡೆಲ್ಲ ಯೂಸ್ ಮಾಡ್ತಾ ಬಂದಿರೋದು. ಸೊ ಇವಾಗ ನನಗೆ ಅದೇ ಅಡ್ಜಸ್ಟ್ ಆಗಿಬಿಟ್ಟಿದೆ, ನನಗೆ ಅದೇ ಇರಲಿ, ನನಗೆ ಅದೇ ಇಷ್ಟ, ಹಾಗಾಗಿ ಅದರಲ್ಲೇ ವರ್ಕ್ ಮಾಡಿ. ಇವಾಗೆಲ್ಲ ಕಾಲ ಹೋಗಿದೆ, ಮುಂದೆ ಬರ್ತಾ ಇದೆ, 5G ಇದೆ, 6G ಬಂದಿದೆ ಇವಾಗ. ಸೊ ಇವು ತೊಗೊಳ್ಳಿ, ಯೂಸ್ ಮಾಡಿ. 6Gಲಿ ತುಂಬ ನಿಮಗೆ ಆಪ್ಷನ್ಸು ಚೆನ್ನಾಗಿರುತ್ತೆ, ಬೇಗ ಕೆಲಸ ಆಗುತ್ತೆ. ಆಮೇಲೆ ಇನ್ನೂ ಸ್ಮೂತ್ ಕಮ್ಮಿ ಇರುತ್ತೆ, ಸೌಂಡು ಸ್ವಲ್ಪ ಜಾಸ್ತಿ ಇರುತ್ತೆ ಇಂಡಿಯಾ ಮೇಡಲ್ಲಿ ಸೌಂಡು. ನಿಮ್ಗೆ ಅದರಲ್ಲಿ ಇನ್ನೂ ಸೌಂಡ್ ಸ್ಮೂತಾಗಿರುತ್ತೆ, ಆರಾಮಾಗಿ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ನಾನು ಆಲ್ರೆಡಿ ಶಿಫ್ಟ್ ಅಂತ ಒಂದು ವಿಡಿಯೋನ ಮಾಡಿದ್ದೀನಿ. ಸೊ ಅದು ಒಳ್ಳೆ ಕಂಪ್ನಿ ಇದೆ, ಸ್ವಲ್ಪ ಅಮೌಂಟ್ ಜಾಸ್ತಿ ಆದರೂ ತುಂಬಾ ಚೆನ್ನಾಗಿದೆ, ಸರ್ವಿಸ್ ಚೆನ್ನಾಗಿದೆ. ನೀವು ಬೇಕು ಅನ್ನೋರು ಶಿಫ್ಟ್ ಅನ್ನೋದನ್ನ ಪರ್ಚೇಸ್ನ ಮಾಡ್ಕೊಳ್ಳಿ. ಸೊ ಬನ್ನಿ, ಇವಾಗ ನಾನು ವೀಡಿಯೋ ತೋರಿಸ್ತೀನಿ. ಇವತ್ತು ಆ್ಯಕ್ಚುಲಿ ನಾನು ವೀಡಿಯೋ ಮಾಡಿದ್ದೆ ಬೇರೆದಕ್ಕೋಸ್ಕರ. ನೆನ್ನೆ ವಿಡಿಯೋ ಮಾಡಿದ್ದೆ, ಅದೊಂದು ಬ್ಲೌಸ್ ಪ್ರಾಬ್ಲಮ್ ಆಗಿತ್ತು ಅಂತ. ಆ ಬ್ಲೌಸ್ನ ಕ್ಲಿಯರ್ ಹೇಳೋದಕ್ಕಂತ ಏನೇ ಆ್ಯಕ್ಚುಲಿ ವಿಡಿಯೋ ಮಾಡಿದ್ದು. ಸೊ ಇವತ್ತು ಜಾಸ್ತಿ ಮದುವೆ ಅಂದರೆ ನೆನ್ನೆ ಎಲ್ಲ ಹಬ್ಬ ಮುಗಿಸ್ಕೊಂಡು ಇವಾಗ ಜಾಸ್ತಿ ಕೊಡ್ತಾ ಇದ್ದಾರೆ. ನಿಜವೂ ನಾನು ಇನ್ನೂ ಒಂದು ವೀಕು ಯಾವುದು ಬೇಡ ಅಂತ ಹೇಳೋಣ, ತೊಗೊಳೋದು ಬೇಡ ಅಂತ ಅನ್ನೋಣ ಅಂತ ಅಂದ್ಕೊಂಡಿದ್ದೀನಿ ನಿಜವಲ್ಲೂ. ಯಾಕಂದರೆ ಅಷ್ಟು ಒಂದು ವಾರದಷ್ಟು ಕೆಲಸ ಇದೆ. ಸೊ ಯಾವ್ದು ಬಂದು ತೊಗೊಳೋದು ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಬನ್ನಿ, ಇವಾಗ ಫಸ್ಟ್ ತೋರಿಸ್ತೀನಿ ಬ್ಲೌಸು ಯಾವ್ಯಾವುದು ತೊಗೊಂಡಿದ್ದೀನಿ, ಯಾವ್ಯಾವ್ದು ಬಂದಿದೆ ಅಂತ ಹೇಳಿ. ಇನ್ನು ಇದರಲ್ಲಿ ಬಂದುಬಿಟ್ಟು ನೋಡಿ, ಉಮಾದೇವಿ ಅನ್ನೋರು ಇದರಲ್ಲಿ 3 ಬ್ಲೌಸ್ ಇದೆ. ಇದು ಬಂದುಬಿಟ್ಟು ಹೊಸಕೆ ಫಂಕ್ಷನ್ನು. ಇದರಲ್ಲಿ 2 ಬ್ಲೌಸು ಸ್ವಲ್ಪ ಗ್ರ್ಯಾಂಡಾಗಿ ಹೇಳಿದ್ದಾರೆ, ಒಂದು ಬ್ಲೌಸು ಸಿಂಪಲಾಗಿ ಹೇಳಿದ್ದಾರೆ. ಇದು ಒಂದು 3 ಬ್ಲೌಸು. ಇದು ಕೂಡ ಇವಾಗಲೇ ಬಂದಿದ್ದು. ಸೊ ರಮ್ಯಾ ಅನ್ನೋರು ಇದೇ ಊರವರೇ. ಸೊ ಇದು ಬಂದುಬಿಟ್ಟು ಒಂದು ಬ್ಲೌಸ್ ಇದೆ ಇದರಲ್ಲಿ, ಅಂದರೆ ಒಂದು ಸೀರೆ ಜೊತೆಗಿದೆ ಅಷ್ಟೇ. ಇದು ಬಂದುಬಿಟ್ಟು ನೋಡಿ ಇವಾಗ ನೆಕ್ಸ್ಟು ಹಾಕ್ಕೊಳ್ಬೇಕಾಗಿರೋದು. ಇದು ಬಂದುಬಿಟ್ಟು 8 ಬ್ಲೌಸ್ ಬಂದಿದೆ ಟೋಟಲ್ಲು. ಸೊ ಇದು ಸ್ವಲ್ಪ ಒಂದು 3 ದಿನಕ್ಕೆ ಬೇಕು ಅಂತ ಕೇಳಿದ್ದಾರೆ, ಹಾಗಾಗಿ ನಾನು ಸ್ವಲ್ಪ ಬೇಗ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ 3 ದಿನಕ್ಕೆ ಕೊಡೋ ಅಂಥದ್ದಾಗಿರೋದ್ರಿಂದ ನಾನು ಇದನ್ನು ಇವಾಗಲೇ ತಗೊಂಡಿರುವ. ನೆಕ್ಸ್ಟು ಇದು ಕಂಪ್ಲೀಟ್ ಆದಮೇಲೆ ಇವಾಗ ಇದು ಮತ್ತು ಇದು ಸ್ವಲ್ಪ ದೊಡ್ಡ ಡಿಸೈನು, ಇದು ತುಂಬ ಚೆನ್ನಾಗಿದೆ. ಬೋಟ್ ನೆಕ್ ಸಕ್ಕತ್ತಾಗಿ ಬಂದಿದೆ ಡಿಸೈನ್ ಮಾತ್ರ ಇದು. ಸೊ ಇದು ಇವಾಗ ಇದು ಹಾಕ್ತಾಯಿದ್ದೀನಿ. ಸೊ ಇದು ಕಂಪ್ಲೀಟ್ ಆದಮೇಲೆ ಇದಿಷ್ಟೂ ನಾಳೆ ಅಷ್ಟೊತ್ತಿಗೆ 8 ಬ್ಲೌಸು ಕ್ಲಿಯರ್ ಮಾಡಲೇಬೇಕು ನಾನು. ಸೊ ಇದು ನಾಳೆ ಕ್ಲಿಯರ್ ಮಾಡ್ತೀನಿ, ನಿಮ್ಗೆ ಕೂಡ ವೀಡಿಯೋ ಶೇರ್ ಮಾಡ್ತೀನಿ, ನಾಳೆ ಕೂಡ ವೀಡಿಯೋ ಮಾಡ್ತೀನಿ. ಸೊ ಎಷ್ಟು ಬ್ಲೌಸು ಏನೇನು ಹಾಕ್ತಾಯಿದ್ದೀನಿ ಅಂತ ಹಾಗೆ ಹೇಳ್ತಾ ಹೋಗ್ತೀನಿ. ಇವತ್ತು ಬಂದುಬಿಟ್ಟು ಟೋಟಲ್ ನನಗೆ ಒಂದು 26 ಬ್ಲೌಸ್ ಮಿನಿಮಮ್ ಅಷ್ಟು ಬಂದಿದೆ. ಸೊ ಇವತ್ತು ಒಂದು ದಿನದಿದು. ಸೊ ಡೈಲಿ ಇತ್ತೀಚೆಗೆ ನನಗೆ ಸೀಸನ್ ಸ್ಟಾರ್ಟ್ ಆದಾಗಿಂದನೂ ನನಗೆ ಯುಗಾದಿವರೆಗೂ, ಅಂದರೆ ನನಗೆ ಈಗ ಒಂದು ಫೆಬ್ರವರಿಯಿಂದ ಸ್ಟಾರ್ಟ್ ಆಗಿರುವಂಥ ಸೀಸನ್ನು, ಆಲ್ಮೋಸ್ಟ್ ನನಗೆ ಇವಾಗವರೆಗೂ ಬರ್ತಾನೆ ಇತ್ತು ಸೀಸನ್ನು. ಬಟ್ ಇದು ಸಿಕ್ಕಾಪಟ್ಟೆ ಜಾಸ್ತಿ ಬಂದಿರೋವಂಥದ್ದು. ಸೊ ಬರುತ್ತೆ ಹೋಗುತ್ತೆ ಅಷ್ಟೇ ಕೆಲಸಗಳು ನಡೀತಾ ಇತ್ತು, ಒಂದು ದಿನ ಕೂಡ ಪುರ್ಸೋತಿರ್ತಿರ್ಲಿಲ್ಲ. ಸೊ ಈ ಸಲ ಮಾತ್ರ ಸಿಕ್ಕಾಪಟ್ಟೆ ಜಾಸ್ತಿನೇ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಹೋದ ವರ್ಷ ನನಗೆ ಸಂಕ್ರಾಂತಿಲಿ ಸೀಸನ್ ಸ್ಟಾರ್ಟ್ ಆಗಿದೆ, ಹೋದ ವರ್ಷ ಸಂಕ್ರಾಂತಿಯಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಕೆಲಸ, ಸಿಕ್ಕಾಪಟ್ಟೆ ಬರ್ತಾಯಿದ್ವು. ಸೊ ಇವಾಗ ಬಂದುಬಿಟ್ಟು ಯುಗಾದಿಗೆ ಸಿಕ್ಕಾಪಟ್ಟೆ ಬಂದಿದೆ. ಅಂದರೆ ಇದಕ್ಕೂ ಮುಂಚೆನೂ ಚೆನ್ನಾಗಿ ಬಂತು, ಆದರೆ ಈ ಥರ ಒಂದೇ ದಿನ 30, 30, 26 ಬ್ಲೌಸು 30 ಬ್ಲೌಸು ಅಂತ ಈ ಥರ ಒಂದೇ ದಿನಕ್ಕೆ ಬಂದಿರೋದು ಯುಗಾದಿ ಇವಾಗಿಂದೇನೆ. ಸೊ ಬೇರೆ ಟೈಮಲ್ಲಿ 12 ಬ್ಲೌಸು 10 ಬ್ಲೌಸು 15 ಬ್ಲೌಸು ಈ ಥರ ಒಳಗಡೆನೇ ಬರ್ತಾಯಿತ್ತು. ಸೊ ಡೈಲಿ ಅದು ಹಾಕ್ಕೊಳ್ತಾ ಇದ್ವಿ, ಹೋಗ್ತಾ ಇದ್ವಿ ಅಷ್ಟೇ. ಸೊ ಏನಂದರೆ ತುಂಬ ಜಾಸ್ತಿ ಅಂದರೆ ನಮಗೆ ಒಂದು 20, 30 ಬ್ಲೌಸ್ ಬಂದರೆ ನಮಗೆ ಹೆವಿ. ಯಾಕಂದರೆ ಒಂದೇ ದಿನಕ್ಕೆ ಇಷ್ಟು ಬ್ಲೌಸ್ ಬಂದರೆ ಇನ್ನು ನಾಳೆ ನಾಡ್ದೆಲ್ಲ ಎಷ್ಟೆಷ್ಟು ಬ್ಲೌಸ್ ಬರುತ್ತಲ್ವಾ. ಸೊ ಆವಾಗ ಒಂಥರ ಜಾಸ್ತಿ ಅಂತ ಅನಿಸುತ್ತೆ. ಸೊ ಇವಾಗ ಬರ್ತಾ ಇರೋದೆಲ್ಲ ಬರೀ ಒಂದು 10 ಬ್ಲೌಸು 12 ಬ್ಲೌಸ್ ಒಳಗಡೆ 15 ಬ್ಲೌಸ್ ಒಳಗಡೆ ಬರ್ತಾಯಿತ್ತು. ಸೊ ಓಕೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಸೊ ಈ ಸಲ ಬಂದಿರೋದು ಮಾತ್ರ ಸಿಕ್ಕಾಪಟ್ಟೆ ಹೆವಿ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ಈ ಫಿನಿಶಿಂಗ್ ಮಾಡೋಷ್ಟೊತ್ತಿಗೆ ಎಷ್ಟು ದಿನ ಆಗುತ್ತೋ, ಇನ್ನು ನಾಳೆ ನಾಡ್ದು ಇನ್ನೂ ಎಷ್ಟೆಷ್ಟು ಬರುತ್ತೆ. ಸೊ ಯುಗಾದಿ ಸೀಸನ್ನು, ಸೊ ಮಿಸ್ ಮಾಡೋ ಹಂಗಿಲ್ಲ. ಕಣ್ಣಿಗೆ ನಿದ್ದೆ ಇಲ್ಲ, ಎಣ್ಣೆ ಬಿಟ್ಕೊಂಡು ಕೆಲಸ ಮಾಡಬೇಕಾಗಿದೆ ನನಗೆ. ಸೊ ಯಾರೆಲ್ಲ ಈ ಥರ ಕೆಲಸಗಳನ್ನು ಮಾಡ್ತಾಯಿದ್ದೀರಾ, ಒಂದೇ ಹೆಣ್ಣು ಮಗಳ ಆಗಿ, ಸೊ ನೀವು ಕೂಡ ಯಾರಾದರೂ ಈ ಥರ ಮಾಡ್ತಾಯಿದ್ರೆ ಸಂತೋಷವಾಗಿ ಮಾಡಿ. ಸೊ ಕೆಲಸ ವೃತ್ತಿ ದೇವ್ರ ಸಮಾನ, ನಮಗೆ ಅನ್ನ ಕೊಡ್ತಾ ಇರೋದು, ನಾವು ಅದನ್ನು ತುಂಬಾ ಚೆನ್ನಾಗಿ ಖುಷಿಯಾಗಿ ಮಾಡಬೇಕು. ಈ ಥರ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಕೆಲಸ ಮಾಡೋದಕ್ಕೆ. ಮತ್ತು ಈ ಥರ ವರ್ಕ್ನ ನಾನಂತೂ ತುಂಬ ಖುಷಿಯಾಗಿ ಮಾಡ್ತೀನಿ. ನನ್ನ ವರ್ಕು ನನಗೆ ಸಿಕ್ಕಾಪಟ್ಟೆ ಇಷ್ಟ. ನನಗೆ ಎಸ್ಪೆಷಲಿ ನಾನಂತೂ ತುಂಬ ಇಷ್ಟಪಟ್ಟು ಮಾಡ್ತೀನಿ ನನ್ನ ಕೆಲಸನ. ಸೊ ಕೆಲಸ ಜಾಸ್ತಿ ಬಂದಿದೆ. ಸೊ ಇನ್ಮೇಲೆ ಸ್ವಲ್ಪ ಬೇಗ ಬರೋದು, ಬೇಗ ಲೇಟಾಗಿ ಹೋಗೋದು, ಇದು ನನಗೆ ಕಾಮನ್ ಆಗೋಗ್ಬಿಡುತ್ತೆ. ಇನ್ನು 3 ತಿಂಗಳು ಆಲ್ಮೋಸ್ಟ್ ಇನ್ನು ಆಷಾಢ ಕಳೆಯೋವರೆಗೂ ಹಿಂಗೆ ಇರುತ್ತೆ ಕೆಲಸ ನಮಗೆ. ಸೊ ಇನ್ನು ಆಷಾಢ ಕಳೆದ್ಮೇಲೆ ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಅದು ಕಾಮನ್. ಅದು ಯಾವುದು ಫಂಕ್ಷನ್ಗಳಿರಲ್ವಲ್ಲ, 1-2 ಬರುತ್ತೆ, ಹಾಕ್ಕೊಡ್ತೀವಿ, ಹೋಗ್ತಾ ಇರುತ್ತೆ ಅಷ್ಟೇ. ಅದು ಬಿಟ್ಟರೆ ಸೊ ಈಗಂತೂ ಒಂದು 3 ತಿಂಗಳು ತುಂಬ ಚೆನ್ನಾಗಿರುತ್ತೆ ಕೆಲಸ. 7ನೇ ತಿಂಗಳವರೆಗೂ ನಮ್ಗೆ ಇವಾಗ ಕೆಲಸನೇ. ಸೊ ಅಲ್ಲಿವರೆಗೂ ಚೆನ್ನಾಗಿ ಕೆಲಸ ಮಾಡೋಣ.
ಸೊ ಅಲ್ಲಿವರೆಗೂ ವಿಡಿಯೋ ಮಾಡ್ತಾ ಇರ್ತೀನಿ. ಸೊ ಎಷ್ಟು ಬರುತ್ತೆ ಹಾಗೆ ಎಷ್ಟು ಏನೆಲ್ಲ ವರ್ಕ್ನ ಮಾಡ್ತಾ ಇರ್ತೀನಿ ಅಂತ ನಿಮ್ಮ ಮೇಲೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸೊ ಈ ವಿಡಿಯೋ ನೋಡಿದಲ್ವ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬೈ.